ನಮಸ್ತೆ, ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ನಿ ಲಾ ಯೂನಿಟ್ 1, 2, 3, 4, 5 ಎಲ್ಲದನ್ನು ಕೂಡ ಸಿಲೆಬಸ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬಂದ್ರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮುಂದುವರಿಯೋಣ. ಇವತ್ತಿನ ವಿಡಿಯೋದಲ್ಲಿ ಯೂನಿಟ್ 1ನ ಒಂದಿಷ್ಟು ಕಾನ್ಸೆಪ್ಟ್ಸ್ಗಳ ಜೊತೆ ಮುಂದುವರಿಯೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ರಿ ಅಂತ, ಯೂನಿಟ್ ಕಂಪನಿ ಲಾ ಅಂದ್ರೆ ಏನು, ಯಾವ ರೀತಿ ಮಾತಾಡುತ್ತೆ ಅಂತ ನೋಡಿದ್ರೆ, ಆಮೇಲೆ ಯೂನಿಟ್ 1 ಬೇಸಿಕ್ ಇಂಟ್ರೊಡಕ್ಷನ್, ಇನ್ಕಾರ್ಪೊರೇಷನ್ ಹೇಗೆ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಕಂಪ್ನೀಸ್ ಹೇಗಿದೆ, ಡೈರೆಕ್ಟ್ ಕಂಪ್ನಿ ಮೀಟಿಂಗ್ಸ್ಗಳೆಲ್ಲ ಏನು, ಆಮೇಲೆ ಫೈನಾನ್ಷಿಯಲ್ ಯಾವ ರೀತಿ ಸೆಕ್ಯೂರಿಟಿ ತೊಗೊಳ್ಬೇಕು, ಯೂನಿಟ್ ನಂಬರ್ 5 ರೀಕನ್ಸ್ಟ್ರಕ್ಷನ್ ಅಮರ್ಲೇಷನ್ ಹೇಗೆ ಮಾಡ್ತಾರೆ ಅಂತ ಸಿಲೆಬಸ್ನ ನಾನು ಒಂದು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಇವತ್ತಿನ ವಿಡಿಯೋದಲ್ಲಿ ಯೂನಿಟ್ 1ನ ಸ್ಟಾರ್ಟ್ ಮಾಡೇ ಬಿಡೋಣ ಆಯ್ತಾ. ಇನಾಗ್ರೇಷನ್ ಮಾಡೋಣ, ಸಿಲೆಬಸ್ನ ಕಲಿಯೋಕ್ಕೆ ಶುರು ಮಾಡೋಣ, ಒಂದೊಂದೇ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಆಲ್ವೇಸ್ ಕಂಪನಿ ಲಾದ ಯೂನಿಟ್ 1 ಆಗಲಿ ಯಾವುದೇ ಆಗಲಿ ಏನೇ ಆಗಲಿ ಆಯಾ ಸಬ್ಜೆಕ್ಟ್ನ ಹೆಸರಿನ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡುತ್ತೆ ಅನ್ನುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಈಗ ಕಂಪನಿ ಲಾ ಓದ್ತಾ ಇರೋದ್ರಿಂದ ಕಂಪನಿ ಲಾ ಬೇಸಿಕ್ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಏನಿದೆ ಅದು ಮಾತಾಡುತ್ತೆ ಸ್ಟಾರ್ಟಿಂಗ್ ಫಸ್ಟ್ ಯೂನಿಟ್. ಸೊ ಹಾಗೆ ನಾವು ನೋಡ್ತಾ ಇರಬೇಕಾದ್ರೆ ಕಂಪನಿ ಅಂದ್ರೆ ಏನು, ಅದರ ಹಿಸ್ಟ್ರಿ ಏನು, ನೇಚರ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡಬೇಕಾಗುತ್ತೆ. ನೋಡಿ, ಫಸ್ಟು ಕಂಪನಿ ಅಂದ್ರೆ ಏನು, ಎರಡನೇದು ಅದರ ಹಿಸ್ಟ್ರಿ ಏನು, ಮೂರನೇದು ಅದರ ನೇಚರ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ನಾಲ್ಕನೇದು ಕೈಂಡ್ಸ್ ಆಫ್ ಕಂಪನಿ, ಯಾವ್ಯಾವ ರೀತಿಯಾದಂಥ ಕಂಪನೀಸ್ಗಳಿದೆ, ಆಮೇಲೆ ಕಾರ್ಪೊರೇಟ್ ಪರ್ಸನಾಲಿಟಿ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದೆ, ಲಿಮಿಟೆಡ್ ಲಯಬಿಲಿಟಿ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದೆ, ಸೊ ಅದಾದಮೇಲೆ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ಬೇಲ್ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದೆ, ಸೊ ಅದಾದಮೇಲೆ ಪ್ರಮೋಟರ್ಸ್ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದೆ, ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಪ್ರಮೋಟರ್ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದೆ. ಸೊ ಇದಿಷ್ಟು ನಿಮಗೆ ಸಿಲೆಬಸ್ ಕಾಪಿಯಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾನೇನು ಮಾಡ್ತೀನಿ, ಈಗ ಎಕ್ಸಾಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದನ್ನ ಕೊಟ್ಟಿದ್ದಾರೆ ಅದನ್ನು ಹೈಲೈಟ್ ಮಾಡಿ ಹೇಳ್ತಾ, ಇನ್ನು ಉಳಿದಿರುವಂಥದ್ದು ಎಲ್ಲದನ್ನೂ ಸಿಲೆಬಸ್ ಕಂಪ್ಲೀಟಾಗಿ ಕವರ್ ಮಾಡ್ತಾ, ಗೊತ್ತಿದೆ ನಿಮಗೆ ಸ್ಟ್ರಾಟಜಿ ಏನು ಅಂತ, ಸೊ ಕಂಪ್ಲೀಟಾಗಿ ಕವರ್ ಮಾಡ್ತಾ ಎಲ್ಲ ಕೀ ಪಾಯಿಂಟ್ಸ್ ಬಗ್ಗೆ ಒಂದಿಷ್ಟು ನಮಗೆ ಬೇಸಿಕ್ ಐಡಿಯಾ ಗೊತ್ತಿದ್ದು, ಒಂದಿಷ್ಟು ಬೇಸಿಕ್ ಐಡಿಯಾ ಇದ್ದು, ಎಲ್ಲದನ್ನೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಯಾವುದು ಹೈಯೆಸ್ಟ್ ಕೇಳ್ತಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಎನಿಯೋ ಇದಿಷ್ಟಂತ ಗೊತ್ತಾಯಿತು. ಯೂನಿಟ್ ನಂಬರ್ 1ನಲ್ಲಿ ಸಿಲೆಬಸ್ ಕಾಪಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯೂನಿಟ್ ನಂಬರ್ 1ನ ಸಿಲೆಬಸ್ ಕಾಪಿ ಏನು ಹೇಳ್ತಾ ಇದೆ, ಯೂನಿಟ್ ನಂಬರ್ 1ನ ಸಿಲೆಬಸ್ ಕಾಪಿ ಕಂಪನಿ ಅಂದ್ರೇನು, ಕಂಪನಿಯ ಇತಿಹಾಸ ಏನಿದೆ, ಕಂಪನಿಯ ಸ್ವರೂಪ ಗುಣಲಕ್ಷಣಗಳೇನು, ಕಂಪನಿಯ ಪ್ರಕಾರಗಳು ಯಾವುದು, ಕಾರ್ಪೊರೇಟ್ನ ವ್ಯಕ್ತಿತ್ವ ಯಾವ ರೀತಿ ಮಾತಾಡ್ತಾ ಇದೆ, ಸೀಮಿತ ಹೊಣೆಗಾರಿಕೆ ಅಂದ್ರೆ ಏನು, ಕಾರ್ಪೊರೇಟ್ನ ಮುಸುಕನ್ನ ತೆಗೆದುಹಾಕುವಂಥ ಪ್ರಾವಿಷನ್ಸ್ಗಳು ಯಾವ್ದ್ಯಾವುದು, ಪ್ರವರ್ತಕರಂದ್ರೆ ಯಾವುದು, ಆ ಪ್ರವರ್ತಕರ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು ಏನು. ಸೊ ಇದು ಯೂನಿಟ್ ನಂಬರ್ 1ನ ಸಿಲೆಬಸ್. ಮತ್ತೆ ಅಗೇನ್ ರಿಪೀಟ್ ಮಾಡಿದ್ದೇನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯೂನಿಟ್ ನಂಬರ್ 1ನಲ್ಲಿ ಅಂತ ಬಂದಾಗ, ಸೊ ಇದಿಷ್ಟು ಕ್ವಶನ್ಸ್ಗಳಿದೆ. ಕಂಪನಿ ಅಂದ್ರೆ ಏನು, ಅದರ ನೇಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳಿ, ಕೈಂಡ್ಸ್ ಆಫ್ ಕಂಪನೀಸ್ಗಳು ಏನೇನಿದೆ, ಯಾವ್ಯಾವ ರೀತಿ ಅಂತ ಹೇಳಿ, ಲಿಫ್ಟಿಂಗ್ ಕಾರ್ಪೊರೇಟ್ ವೇಲ್ ಅನ್ನುವಂಥದ್ದು ತುಂಬಾ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅನ್ನುವಂಥದ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನಾದ್ರು ಕೇಳ್ತಾರೆ ಅಂದ್ರೆ ಪ್ರಮೋಟರ್ನ ಡ್ಯೂಟೀಸು ಮತ್ತೆ ಪ್ರಮೋಟರ್ನ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಡ್ಯೂಟೀಸ್ಗಳೇನಿದೆ ಅದು ಕೂಡ ಮೋಸ್ಟ್ ವೆರಿ ಇಂಪಾರ್ಟೆಂಟು. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅದಾದಮೇಲೆ ಇನ್ಕಾರ್ಪೊರೇಷನ್ ಆಫ್ ಕಂಪನಿಯ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ಗಳು ಏನೇನಿರುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟು. ಕೈಂಡ್ಸ್ ಆಫ್ ಕಂಪನಿ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಆಮೇಲೆ ಯಾವಾಗ ಕೋರ್ಟು ಲಿಫ್ಟಿಂಗ್ ದ ಇದು ಕಾರ್ಪೊರೇಟ್ ಬೇಲ್ ಅಂತೇಳಿ ಆರ್ಡರ್ ಮಾಡಬಹುದು, ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಈ ವಿಷಯದಲ್ಲೂ ಕೂಡ ಎಕ್ಸೆಪ್ಷನ್ ಜೊತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಐ ಥಿಂಕ್ ನೆಕ್ಸ್ಟ್ ಚಾಪ್ಟರ್ಲ್ಲೂ ಕೂಡ ಕವರ್ ಆಗುತ್ತೆ. ಸೊ ಇಲ್ಲೂ ಕೂಡ ಬರ್ಬೋದು, ಅಥವಾ ಇದು ನೆಕ್ಸ್ಟ್ ಚಾಪ್ಟರ್ಲ್ಲೂ ಕೂಡ ಬರ್ಬೋದು. ಎನಿವ್ ಐ ಥಿಂಕ್ ನನ್ನ ಪ್ರಕಾರ ಯೂನಿಟ್ 2ದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದನ್ನ ಡಿಸ್ಕಸ್ ಮಾಡ್ತೀವಿ. ಯೂನಿಟ್ 1ನಲ್ಲಿ ಒಂದು ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್ ಬಂದಿರುತ್ತೆ. ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಎಟ್ ದ ಎಂಡ್ ಆಫ್ ದ ವಿಡಿಯೋ ಎಟ್ ದ ಎಂಡ್ ಆಫ್ ದ ಯೂನಿಟ್ ಕಂಪ್ಲೀಟ್ ಆಗಿ ನಿಮಗೆ ಈ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಕ್ಕಿರುತ್ತೆ. ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಹೈಲೈಟ್ ಮಾಡಿ ನಾನು ನಿಮಗೆ ಹೇಳಿರ್ತೇನೆ. ಸೊ ಎನಿಹೌ ನನ್ನ 100% ಕ್ಲಾಸಸ್ಗಳನ್ನು ನೀವು ತಗೊಳ್ಬೇಕು, ನೋಡಬೇಕು ಅಂತ ಬಂದಾಗ ದಯವಿಟ್ಟು ಈ 100% ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಬೇಕು, 100% ಕ್ಲಾಸಸ್ಗಳು ನೋಡಬೇಕು ಅಂತ ಬಂದಾಗ ಕೆಳಗಡೆ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್, ಆ್ಯಪ್ ಸ್ಟೋರ್ ಅಥವಾ ವಿಂಡೋಸ್ ಎಲ್ಲದರಲ್ಲೂ ಕೂಡ ನಾವು ಅವೈಲೇಬಲ್ ಇದ್ದೀವಿ. ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ FB, ಇನ್ಸ್ಟಾ, ಟೆಲಿಗ್ರಾಮ್, ಲಿಂಕ್ಡ್ ಇನ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ. ನೀವು ಮಾಡಬೇಕಾಗಿರೋದಿಷ್ಟೇ, ಕೆಳಗಡೆ ಕಾಣ್ತಾ ಇರುವಂಥ ಪ್ರತಿ ಪೇಜಲ್ಲಿ ನಂಬರ್ಸ್ಗಳಿಗೆ ಕಾಲ್ ಮಾಡಿ, ವಾಟ್ಸಪ್ ಟೆಕ್ಸ್ಟ್ ಹಾಕಿ, ಡೆಮೋ ಕ್ಲಾಸ್ ತೊಗೊಳ್ಳಿ, ಡೆಮೋ ವೀಡಿಯೋಸ್ ತೊಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಕ್ಲಾಸಸ್ ತೊಗೊಂಡು ಈಸಿಯಾಗಿ ಪಾಸ್ ಆಗಿ. ಸೊ ಮುಂದಿನ ಒಂದು ವೀಡಿಯೋಸ್ಗಳಿಂದ ನಾವೇನು ಸ್ಟಾರ್ಟ್ ಮಾಡೋಣ, ಕಂಪನಿ ಅಂದರೆ ಏನು. ಮುಂದಿನ ವಿಡಿಯೋದಲ್ಲಿ ನಾನು ಮಾಡುವಂಥ ವಿಷಯ ಯಾವುದು ಅಂದರೆ, ಮೊದಲನೇದು ಕಂಪನಿ ಅಂದರೆ ಏನು, ಎರಡನೇದು ಹಿಸ್ಟ್ರಿ ಬಗ್ಗೆನೂ ಹೇಳ್ತೇನೆ. ಇವೆರಡೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಅಷ್ಟೊಂದು ಎಕ್ಸಾಮಿಗೆ ಬಂದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾನೊಂದು ಮೇಲ್ ನೋಟ್ದಲ್ಲಿ ಹೇಳ್ತಾ, ಎಕ್ಸಾಮಲ್ಲಿ ಕೇಳಿರುವಂಥ ಅದು ಕೂಡ ಜಾಸ್ತಿ ಬಂದಿಲ್ಲ, ಬಟ್ ಕೇಳಿದ್ದಾರೆ. ಸೊ ಅದನ್ನು ನಾನೊಂದು ಎಕ್ಸ್ಪ್ಲೈನ್ ಮಾಡ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ. ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ ಆಫ್ ಕಂಪನೀಸ್ಗಳೇನಿರುತ್ತೆ
ಅದು ಒಂದು ಆರ್ಟಿಫಿಷಿಯಲ್ ಪರ್ಸನ್ನು, ಅದು ಸಿಟಿಸನ್ ಅಲ್ಲ, ಸಪ್ರೇಟ್ ಕಂಪ್ನಿ ಆಗಿರ್ಬೋದು, ಲಯಬಿಲಿಟಿ, ಸಕ್ಸೆಷನ್ನು, ಸಪ್ರೇಟ್ ಪ್ರಾಪರ್ಟಿ ಆಗಿರ್ಬೋದು, ಕೇಸ್ ಹಾಕ್ಬೋದು, ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿರುತ್ತೆ ಅನ್ನುವಂಥ ವಿಷಯನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಅದಾದಮೇಲೆ ಡೆಫಿನೇಷನ್ ಆಫ್ ಕಂಪನಿ ನಾನು ನಿಮಗೆ ಹೇಳಿರ್ತೇನೆ. ಸೊ ಕಂಪನಿಯ ಡೆಫಿನೇಷನ್ ಆದಮೇಲೆ ಕಂಪನಿಯ ಕೈಂಡ್ಸ್ಗಳು ಯಾವ್ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ವಿತ್ ಸೆಕ್ಷನ್ ಸಮೇತ, ವಿತ್ ಕ್ಯಾಟಗರಿ ಸಮೇತ ಕಲಿತಾ ಹೋಗೋಣ. ಸೊ ಅದಾದಮೇಲೆ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಈ ರೀತಿ ಎಲ್ಲ ವಿಷಯಗಳನ್ನು ಕೂಡ ಆರಾಮಾಗಿ ಒಂದೊಂದಾಗಿ ಕಲಿತಾ ಹೋಗೋಣ. ಸೊ ಇವತ್ತಿನ ಒಂದು ಕ್ಲಾಸಿಗೆ ಇಷ್ಟು ಸಾಕು. ಸಿಲೆಬಸ್ ಆಯಿತು, ಇಂಪಾರ್ಟೆಂಟ್ ಕ್ವಶನ್ ಆಯಿತು, ಒಂದಿಷ್ಟು ಇಂಟ್ರೊಡಕ್ಷನ್ ಆಯಿತು. ಸೊ ಮುಂದಿನ ಕ್ಲಾಸಸ್ಗಳಲ್ಲಿ ಏನು ಮಾಡ್ತೀವಿ ಅಂತ ಮತ್ತೆ ಮುಂದಿನ ಕ್ಲಾಸಸ್ಸಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.